ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಸ್ಕಿನ್ ಕೇರ್ ರೋಟೀನ್ ಅಂತಂದರೆ ಏನು ಸ್ಪೆಷಲ್ ಬೇರೆಯವರಿಂದ ಅಂತಂತಂದರೆ ಲೈಕ್ ನಿಮಗೆ ಗೊತ್ತಿರ್ಬೋದು, ನಿಮ್ಗೆ ಹೆಂಗೆ ಗೊತ್ತಿರುತ್ತೆ, ನಾನು ಇವಾಗೇ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮ್ಗೆ ಏನಂತಂತಂದರೆ ನಾನು ನಾನು ಈ ಕಲರ್ಗೆ ಹೆಂಗೆ ಅಚೀವ್ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ. ನಾನು ಇದರಲ್ಲಿ ಮಾಡೋದೇ 4 ಸ್ಟೆಪ್ಸ್. ಸೊ ನಿಮಗೆ ಕ್ಲೆನ್ಸಿಂಗ್, ಸ್ಕ್ರಬ್ಬಿಂಗ್, ಆಮೇಲೆ ಫೇಸ್ ಪ್ಯಾಕ್ ಆ್ಯಂಡ್ ಟೋನಿಂಗ್. ಅಂದರೆ ಇವಾಗ ನಾವು ಫೇಸ್ ಪ್ಯಾಕ್ ಮಾಡಾದ್ಮೇಲೆ ನಮ್ಮದು ಓಪನ್ ಸ್ಪೋರ್ಟ್ಸ್ ಎಲ್ಲ ಆಗಿರುತ್ತೆ, ಅದಕ್ಕೆ ಟೋನಿಂಗ್ ಅಂತ ನಾನು ತೊಗೊಂಡಿದ್ದೀನಿ. ಸೊ ಫಸ್ಟ್ ನಾವು ಕ್ಲೆನ್ಸಿಂಗಿಗೆ ಬರೋಣ. ಕ್ಲೆನ್ಸಿಂಗಲ್ಲಿ ಏನಂತಂತಂದರೆ ಫಸ್ಟು ನಮ್ಮ ಮಕ್ಕದಲ್ಲಿರೋ ಧೂಳು ಅದನ್ನೆಲ್ಲ ತೆಗಿಬೇಕು ಅಂತಂದರೆ ನಾವು ಮಾಡಬೇಕಾಗಿರೋದೇನು, ಫಸ್ಟ್ ಕ್ಲೆನ್ಸಿಂಗ್. 5 minutes later. ಸೊ ಗೈಸ್, ಇವಾಗ ನಾನು ಫಸ್ಟ್ ಪ್ರೊಸೀಜರ್ ಏನಂತ ಹೇಳಿದೆ ನಿಮಗೆ, ಕ್ಲೆನ್ಸಿಂಗ್. ಸೊ ಕ್ಲೆನ್ಸಿಂಗ್ ನಾನೇನೇನು ತೊಗೊಂಡಿದ್ದೀನಿ ಅಂತಂದರೆ ಇದು ಬಂದು ಹಾಲು ಪೌಡರ್. ಸೊ ಏನಕ್ಕೆ ಹಾಲು ಪೌಡರ್ ಅಂತಂದರೆ ಇದರಲ್ಲಿ ಲ್ಯಾಕ್ಟೋಸ್ ಜಾಸ್ತಿ ಇರುತ್ತೆ. ಸೊ ನಮಗೆ ಈಸಿ ಯೂಸಸ್ಸು, ಮತ್ತು ಹಾಲು ತೊಗೊಂಡ್ರೆ 3 ದಿವಸಕ್ಕೆ ಹಾಲು ಹೊಡೆದೋಗೋದು ಆ ಪ್ರಾಬ್ಲಮ್ಮೇ ಇರೋಲ್ಲ. ಸೊ ನಾವು ಹಾಲು ಆರಾಮಾಗಿ ಒಂದು 1 ಮಂತ್ 6 ಮಂತ್ಸು ಬರುತ್ತೆ ಅನಿಸುತ್ತೆ, ನನಗೂ ಕ್ಲಾರಿಟಿ ಇಲ್ಲ. ಸೊ ಹಾಲು ಪೌಡರ್ ಇದೆ. ಸೊ ಹಾಲು ಪೌಡರ್ ತೊಗೊಂಡಿದ್ದೀನಿ. ಮತ್ತು ಹಾಲು ಪೌಡರ್ ಜೊತೆ ಯಾವತ್ತು ಟರ್ಮರಿಕ್ ಬೇಕು. ಸೊ ಟರ್ಮರಿಕ್ ಇದೆ. ಸೊ ಇದು ನಾನು ಫ್ರೆಶ್ ಟರ್ಮರಿಕ್ಕೆ ತೊಗೊಂಡಿದ್ದೀನಿ. ಫ್ರೆಶ್ ಟರ್ಮರಿಕ್ ತೊಗೊಂಡ್ರೆ ನಮ್ಗೆ ರಿಸಲ್ಟ್ ಜಾಸ್ತಿ ಗೊತ್ತಾಗುತ್ತೆ. ಸೊ ರಿಸಲ್ಟ್ ಬೇಗನೆ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ. ಇದೇನಂತಾರೆ ಇದನ್ನು ಹಿಂಗೆ ಪೇಸ್ಟ್ ಮಾಡಿದ್ರೆ ಸೊ ನಮ್ಗೆ ಈಸಿ ಇದು ರುಬ್ಬಿದ್ರೆ ಏನು ಹೇಳ್ತಾ ಇದ್ದೀನಿ. ಸೊ ಹಿಂಗೆ ಮಾಡಿದರೆ ನಮಗೆ ಅರ್ಶಿನನೂ ಬೇಗ ಬರುತ್ತೆ, ಚೆನ್ನಾಗಿ ಕ್ಲೆನ್ಸ್ ಮಾಡ್ಬೋದು. ಸೊ ನ್ಯಾಚುರಲಾಗೂ ಇರುತ್ತೆ ಅಂದ್ಬಿಟ್ಟು ನಾನು ಈ ಮೆಥಡ್ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಬೇಕಂದರೆ ಇದನ್ನು ಅರ್ಶಿನ ಜಜ್ಜಿ ಇಲ್ಲ ಮಿಕ್ಸಿಗೆ ರುಬ್ಬಿಟ್ಟು ನಾವು ಆ ನೀರು ಕೂಡ ಹಾಕ್ಕೋಬೋದು. ಒಂದು ಬೌಲ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಬೌಲ್ ಬೇಕಾದ್ರೂ ತೊಗೊಳ್ಳಿ. ನಾನು ಆದರೆ ಈ ಬೌಲಿಗೆ 450 ರೂಪೀಸ್ ಇನ್ವೆಸ್ಟ್ ಮಾಡಿದ್ದೀನಿ ವೀಡಿಯೋಗೋಸ್ಕರ. ನೀವು ನಾರ್ಮಲಾಗಿರೋದೇ ನಾರ್ಮಲಾಗಿರೋದೇ ಬ್ಲೌಸ್ ಯೂಸ್ ಮಾಡಿ, ಬ್ಲೌಸ್ ಅಂತ ಬೌಲ್ ಯೂಸ್ ಮಾಡಿ. ಸೊ ಅದಕ್ಕೆ ನಾನು ಹಾಲು ಪೌಡರ್ ತೊಗೊತಿದ್ದೀನಿ. ಸೊ ಬೇಕಾದರೆ ಇದು 1 ಸ್ಪೂನ್ ಸಾಕು, ಅದ್ರ ಮೇಲೆ ಏನು ಜಾಸ್ತಿ ಏನು ಬೇಡ. ಸೊ 1 ಸ್ಪೂನ್ ಆಫ್ ಹಾಲು ಪೌಡರ್. ಸೊ ನೆಕ್ಸ್ಟು ನಾನು ಇದನ್ನು ಅರ್ಶಿನ ಒಂಚೂರು ರುಬ್ಕೊಂಡ್ಬಿಡ್ತೀನಿ. ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಏನು ಅಂತಾರೆ ಅಂತ ಬೇಕಂದರೆ ನಾನು ನಿಮಗೆ ಲಿಂಕ್ ಹಾಕ್ತೀನಿ. ನಾನು 150 ರೂಪೀಸ್ ಕೊಟ್ಟು ತೊಗೊಂಡೆ ಅಮೆಝಾನಲ್ಲಿ. ಇದಕ್ಕೆ ಏನು ಹೇಳ್ತಾರೆ ಅಂತ ನನಗೂ ಮರ್ತೋಗಿದ್ದೀನಿ. ಸೊ ಇದನ್ನು ತೊಗೊಳ್ಳಿ, ಇಟ್ ಇಸ್ ಅಫೋರ್ಡಬಲ್. ಸೊ ಅರ್ಶಿನ ಬಂದ್ಬಿಟ್ಟು kg 90 ರೂಪೀಸ್ ಇದೆ. ಸೊ ನೀವು ಅದರಲ್ಲಿ 4 ಪೀಸ್ ತೊಗೊಂಡ್ರೆ 20 ರೂಪಾಯಿಗೆ ಬರುತ್ತೆ. ಸೊ ಬೆಸ್ಟ್. ಸೊ ಇವಾಗ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದಿದೆ ಮಿಕ್ಕಿದ್ದು. ಸೊ ಈ ಪೇಸ್ಟಿಗೆ ನಾವು ಒಂಚೂರು ವಾಟರ್ ಹಾಕೋಣ. ಸೊ ಇವಾಗ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಇದು ಅರ್ಶಿನ ಪ್ಲಸ್ ನಾವು ಹಾಲು. ಸೊ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಸೊ ಮಿಕ್ಸ್ ಮಾಡೋಕ್ಕೆ ನಾನು 1 ಸ್ಪೂನ್ ಯೂಸ್ ಮಾಡ್ತೀನಿ. ನೋಡಿ, ಮಿಕ್ಸ್ ಮಾಡ್ತಿದ್ರೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಆ್ಯಕ್ಚುಲಿ ಇದನ್ನು ತಿಕ್ಕಾಗಿ ಇಲ್ಲ ವಾಟರಾಗಿ ಹೇಗೆ ಬೇಕಾದ್ರೂ ಇನ್ನೊಂದು ಚೂರು ಬೇಕಂದ್ರೆ ವಾಟರ್ ಹಾಕ್ಕೋಬೋದು. ಸೊ ಸ್ವಲ್ಪ ನಾವು ಗಟ್ಟಿಯಾಗಿ ಮಾಡೋಣ. ಓಕೆ. ಸೊ ಈ ಥರ ಕನ್ಸಿಸ್ಟೆನ್ಸಿ ಆಗಿದೆ. ಈಗ ಹಾಲು ಅಷ್ಟು ಹಾಲು ಥರ ಇದೆ. ಆಮೇಲೆ ನಮಗೆ ಕ್ಲೆನ್ಸ್ ಮಾಡೋದಕ್ಕೆ ಇಟ್ ಇಸ್ ಗುಡ್ ಕನ್ಸಿಸ್ಟೆನ್ಸಿ. ಫೇಸ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಸೊ ನಮ್ಮ ಫೇಸಲ್ಲಿ ಯಾವಾಗೂ ನಾವು ನೀಟಾಗಿ ಇಟ್ಕೊಳೋದಕ್ಕೆ ವಿ ಹ್ಯಾವ್ ಟು ಪುಟ್ ಮನಿ, ಎವ್ರಿಥಿಂಗ್, ಬ್ಲಡ್, ಸ್ವೆಟ್, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅನ್ನಂಗೆ. ಸ್ಕಿನ್ಗೆ ಏನೇ ಮಾಡಿದ್ರು ಇಟ್ ಇಸ್ ಗುಡ್. ಈ ಪೇಸ್ಟ್ ಜೊತೆ 2 ಕಾಟನ್ ಇದ್ದರೆ ಇಸ್ ಫಿನಿಶ್ಡ್. ಸೊ ನಾವಿವಾಗ ಕ್ಲೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ನಾನು ಏನಾದರೂ ಸ್ವಲ್ಪ ಹರಿಬರಿಯಲ್ಲಿ ಮಾತಾಡ್ತಿದ್ರೆ ಬೇಜಾರು ಮಾಡ್ಕೊಂಡ್ಬಿಡಿ, ಬಿಕಾಸ್ ಇಟ್ಸ್ ಮೈ ಫಸ್ಟ್ ವೀಡಿಯೋ. ಐ ಡೋಂಟ್ ನೋ ಹೌ ಐ ಆಮ್ ಲುಕಿಂಗ್ ಟು ಯು ಗೈಸ್. ಇದು 5 ಮಿನಿಟ್ಸ್ ಮಸಾಜ್ ಮಾಡಬೇಕು. ಆ್ಯಕ್ಚುಲಿ 5 ಮಿನಿಟ್ಸ್ ನಾವು ಮಸಾಜ್ ಮಾಡ್ತಿದ್ರೆ ಸೊ ನಮ್ಮ ಬಾಡಿ ಅಂತಲೇ ಬರ್ತಿದೆ. ಬಾಡಿ ಅಲ್ಲ, ಫೇಸಲ್ಲಿರೋ ಡಸ್ಟು, ನಮ್ಮ ಹತ್ರ ಇರೋ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ಗೆ ಸ್ವಲ್ಪ ನಾವು ಸ್ಪೇಸ್ ಮಾಡಿಕೊಟ್ಟಂಗೆ ಆಗುತ್ತೆ. ಸೊ ನಾವೇನಾದ್ರು ನೆಕ್ಸ್ಟ್ ಸ್ಕ್ರಬ್ ಮಾಡುವಾಗ ಅದು ಈಸಿ ಟು ರಿಮೂವ್ ಆಗುತ್ತೆ. ಸೊ ಅದಕ್ಕೆ ವಿ ಆರ್ ಯೂಸಿಂಗ್ ದಿಸ್ ಫಸ್ಟ್ ಸ್ಟೆಪ್ ಇಸ್ ಕ್ಲೆನ್ಸಿಂಗ್. ಸೊ ನಾವು ಇದನ್ನು ಚೆನ್ನಾಗಿ 5 ಮಿನಿಟ್ಸ್ ಮಸಾಜ್ ಮಾಡೋಣ. ಸೊ ಆ್ಯಕ್ಚುಲಿ ನಾವು ಯಾವಾಗಾದರೂ ಮಸಾಜ್ ಮಾಡಬೇಕಂದ್ರೆ ಇಟ್ ಶುಡ್ ಕಮ್ ಲೈಕ್ ಅಪ್ವರ್ಡ್ಸ್. ಸೊ ಕೆಳಗಡೆ ಡೌನ್ವರ್ಡ್ಸ್ ನಾವು ಹಿಂಗೆ ಮಾಡಬಾರ್ದು. ಆ್ಯಕ್ಚುಲಿ ನಾನು ಯೂಶ್ವಲಿ ಹಂಗೆ ಮಾಡಿದರೆ ಕ್ಷಮಿಸ್ಬಿಡಿ, ಬಿಕಾಸ್ ನಾನು ಇದರಲ್ಲಿ ಮಾಡ್ತಿರೋದು ನಿಮ್ಗೆ ಹೆಂಗೆ ಕಾಣಿಸ್ತಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ಯಾವತ್ತೂ ಅಷ್ಟೇ ನೀವು ಅಪ್ವರ್ಡ್ಸ್ ಮಾಡಿ. ಸೊ ಇದು ಸ್ಪೆಷಲಿ ಏನಂತಂದರೆ ದಪ್ಪ ಇರೋರಿಗೆ, ಯೂಶ್ವಲಿ ನಮ್ಮ ಫೇಸ್ ಬಂದು ತುಂಬ ಚಬ್ಬಿ ಚಿಕ್ಕ. ಸೊ ನಮ್ಮದು ಚಬ್ಬಿ ಆಗಿರುತ್ತೆ. ಸೊ ನಾವು ಇನ್ನೂ ಮಾಡ್ತಿದ್ರೆ ನಮ್ಮದು ಯಾವಾಗೂ ಇದು ಹೈಲೈಟಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಾವು ಇದನ್ನು ಹೈಡ್ ಮಾಡಬೇಕು ಅಂದರೆ ನಾವು ಇದನ್ನು ಮಸಾಜ್ ಮಾಡಬೇಕು. ಸೊ ಇಟ್ಸ್ ಕ್ಲೆನ್ಸಿಂಗ್. ಸೊ 5 ಮಿನಿಟ್ಸ್ ಮಸಾಜ್ ಮಾಡಿಬಿಟ್ಟು ಯು ಕ್ಯಾನ್
ರಿಮೂವ್ ಮಾಡಿಬಿಡ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ನಾನು ಹೇಳೋದು ಮರ್ತೋದೆ, ನಮ್ಮ ನೆಕ್ಕು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಫೇಸ್ ಒಂದು ಕಲರ್ ಥರ ಇರುತ್ತೆ, ನೆಕ್ ಒಂದು ಕಲರ್ ಥರ ಇದೆ. ಆಲ್ರೆಡಿ ಎಕ್ಸಾಂಪಲ್ ನಾನೇ ಇದ್ದೀನಿ. ಸೊ ಯೂಶಲಿ ನೆಕ್ಕಿಗೂ ಮಾಡಿ ಇಟ್ಸ್ ಅ ಬೆಟರ್ ಚಾಯ್ಸ್ ಟು ಡೂ ದಟ್. ಸೊ ನಾನು ಫುಲ್ ನೆಕ್ ಮಾಡ್ತಿಲ್ಲ, ನಾನು ಆಮೇಲೆ ಪೇಷನ್ಸಾಗಿ ನಾನು ಮಾಡ್ಕೊತೀನಿ. ಸೊ ಈಗ ವಿಲ್ ರಿಮೂವ್ ದಿಸ್. ನೋಡಿ, ಕ್ಲೆನ್ಸಿಂಗಲ್ಲಿ ಏನು ಹ್ಯಾಪಿನೆಸ್ಸು ಅಂತಂತಂದರೆ, ಸೊ ಆ್ಯಕ್ಚುಲಿ ನಾವು ಎಲ್ಲ ಕಡೆ ರೇಟ್ ಕೊಟ್ಟು ಕ್ಲೆನ್ಸಿಂಗ್ ಅಂತಲೇ ತೊಗೊಳೋದಕ್ಕಿಂತ ದಿಸ್ ಇಸ್ ಹೋಮ್ ಮೇಡ್ ಅಂತೀನಿ, ಹೋಮ್ ಮೇಡ್. ಸೊ ಹೋಮ್ ಮೇಡಲ್ಲಿ ನಮಗೇನು ಅಫೋರ್ಡಬಲ್, ಮನೆಯಲ್ಲೇ ಸಿಗುತ್ತೆ. ಹಾಲು ಪೌಡರ್ ಇಲ್ಲ ಹಾಲು, ಅದಕ್ಕೊಂದು ಅರಿಶಿನ ಪುಡಿ ಹಾಕ್ಕೊಂಡು ನಾವು ಈಸಿಯಾಗಿ ತೆಗೆದ್ರೆ ಇಟ್ಸ್ ಡನ್. ನಾವು ಕೆಲ್ಸಕ್ಕೆ ಹೋಗಿ ಬರ್ತೀವಿ, ಇಲ್ಲ ಸ್ಕೂಲಿಗೆ ಹೋಗಿ ಬರ್ತೀವಿ, ಇಲ್ಲ ಕಾಲೇಜ್ಗೆ ಹೋಗಿ ಬರ್ತೀವಿ, ಎಲ್ಲಿ ಹೋಗಿ ಬಂದ್ರೂ ಇಟ್ಸ್ ಬೆಟರ್ ಟು ಕ್ಲೆನ್ಸ್ ಇಟ್. ನೋಡಿ, ಒಂದು ಟಿಶ್ಯೂಯಿಂದನೇ ನಾನು ಫುಲ್ ಫೇಸ್ ತೆಗೆದ್ಬಿಟ್ಟಿದ್ದೀನಿ. ನನ್ನದೇ ಫೇಸ್ ತುಂಬ ರೌಂಡಾಗಿ ದಪ್ಪ ಇದೆ, ಸೊ ನನ್ನದೇ ರಿಮೂವ್ ಮಾಡಿದ್ದೀನಿ. ಸೊ ನೀವು ರಿಮೂವ್ ಮಾಡ್ಕೊಬೋದು. ಇನ್ನೊಂದೇನೆಂದರೆ ಇಲ್ಲಿ ಸ್ಟಿಕ್ಕಿ ಅನಿಸುತ್ತೆ, ಬಿಕಾಸ್ ನೆಕ್ಸ್ಟ್ ಹಾಕಬೇಕಾದ್ರೆ ನಾವು ಸ್ಕ್ರಬ್ ಮಾಡಬೇಕಂದ್ರೆ ಚೆನ್ನಾಗಾಗುತ್ತೆ. ಓಕೆನಾ, ನಾನು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಮಾಡಿರೋದ್ರಿಂದ ನಿಮ್ಗೆ ಹಂಗೆ ಅನ್ನಿಸ್ತಿದೆ, ಬಟ್ ಇಟ್ ಈಸ್ ಓಕೆ. ನಾವು ಕ್ಲೆನ್ಸ್ ಮಾಡ್ತಾ ಅರಿಶಿನ ನಾವು ಯೂಸ್ ಮಾಡ್ತಿದ್ದೀವಲ್ಲ, ಸೊ ಇಟ್ಸ್ ನ್ಯಾಚುರಲ್. ನಾವು ಯಾವುದು ಇವಾಗ ವಿಡಿಂಟ್ ಯೂಸ್ ಎನಿಥಿಂಗ್ ಅಲ್ಲ. ಯೂಶ್ವಲಿ ಅರಿಶಿನ ಪೌಡರು, ಅಂಗಡಿಯಿಂದ ಪೌಡರ್ ಅದೆಲ್ಲ ತರಕ್ಕೆ ಹೋಗ್ಬಿಡಿ. ಅಂಗಡಿಯಿಂದ ನಾವು ಯಾವಾಗ ಪೌಡರ್ ತರ್ತೀವಿ, ಇಟ್ ಈಸ್ ಆಲ್ರೆಡಿ ಆ ಕೆಮಿಕಲ್. ಸೊ ನಾವು ಎಷ್ಟೊಂದು ನಮ್ಮ ಫೇಸ್ಗೆ ಕೆಮಿಕಲ್ಲು ಗೊತ್ತಿಲ್ಲದೇನೋ ನಾವು ಯೂಸ್ ಮಾಡ್ತಿರ್ತೀವಿ. ಸೊ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಟು ಯೂಸ್ ಇಟ್. ಸೊ ಇಟ್ ಬೆಟರ್ ವಿ ಯೂಸ್ ಇಟ್ ದಿಸ್ ವೇ. ನಾವು ಈ ಥರ ಅರಿಶಿನ ತೊಗೊಂಡು, ಹಾಲು ಪೌಡರ್ ತೊಗೊಂಡು ಇಟ್ ಈಸ್ ಯೂಸ್ ಮಾಡಿದ್ರೆ, ಸೊ ಒನ್ ಟೈಮ್ಗೆ ವಿ ಫೀಲ್ ಫ್ರೆಶ್ನೆಸ್ ಆ್ಯಂಡ್ ಇಟ್ ಲುಕ್ ಗುಡ್. ಸೊ ಇದು ಚೆನ್ನಾಗಿ ಕಾಣಿಸ್ತಿದೆ. ಸೊ ನೆಕ್ಸ್ಟ್ ಪ್ರೊಸೀಜರ್ ಬಂದು ಐ ಡೂ ಸ್ಕ್ರಬ್. ಸೊ ನಮ್ಮ ಹತ್ರ ಈಗ ಇದೇ ಹಾಲಿದೆ, ಸೊ ನಾವು ಅರಿಶಿನೂ ಇದೆ. ಸೊ ಇದನ್ನರಲ್ಲೇ ನಾವು ಸ್ಕ್ರಬ್ ಮಾಡ್ಬೋದು. ಲೈಕ್ ಈ ಒನ್ ಟೈಮ್ ನಾವು ಮಾಡಿದರೆ ನಾವು 3 ಥಿಂಗ್ಸು ಅಟ್ ಅ ಟೈಮ್ ಮಾಡಿಬಿಡ್ಬೋದು. ನನ್ನ ಹತ್ರ ತುಂಬ ಆಪ್ಷನ್ ಇರೋದ್ರಿಂದ ನಂಗೆ ತುಂಬ ಕನ್ಫ್ಯೂಸ್ ಆಗ್ತಿದೆ. ನಾನು ಇವಾಗ ಇದಕ್ಕೆ ರೈಸ್ ಪೌಡರ್ ಹಾಕ್ಲಾ, ಇಲ್ಲ ಅಂತಂದರೆ ಗ್ರಾಂಡ್ ಫ್ಲೋರ್ ಹಾಕ್ಲಾ, ಇಲ್ಲ ಅಂತಂದರೆ ಯಾವ ಫ್ಲವರ್ ಹಾಕಲಿ ಅಂತಲೇ ಗೊತ್ತಾಗ್ತದೆ. ಫ್ಲವರ್ ಯಾವ ಹಸಿಟ್ಟು ಹಾಕಲಿ ಅಂತ, ಯಾವುದು ಓಕೆ. ನಾನು ಇದಕ್ಕೇನೆ ನಾನೇನು ಮಾಡ್ತೀನಿ ಅಂತಂದರೆ, ಹಾಲು ಮತ್ತು ನಾವು ಅರಿಶಿನ ಹಾಕಿದ್ದೀವಿ. ಸೊ ನಾವು ಇದಕ್ಕೆ ರೈಸ್ ಫ್ಲವರ್ ಹಾಕಿದ್ರೆ ಫೇಸ್ ಪ್ಯಾಕ್, ಸೊ ಫೇಸ್ ಸ್ಕ್ರಬ್ ಆಗುತ್ತೆ. ಇದು ಸ್ಕ್ರಬ್ ಮಾಡೋಕ್ಕೆ ನಾವು ಇವಾಗ ಅಕ್ಕಿ ಹಸಿಟ್ಟು ಹಾಕೋಣ. ಸೊ ಅಕ್ಕಿ ಹಸಿಟ್ಟು ಹಾಕ್ಕೊಂಡು ನಾನು ಬರ್ತೀನಿ, 1 ನಿಮಿಷ. 1 eternity later. ಸೊ ಇವಾಗ ನಾವು ಫೇಸ್ ಸ್ಕ್ರಬ್ ಮಾಡೋಣ. ಸೊ ಫೇಸ್ ಸ್ಕ್ರಬ್ಬಲ್ಲಿ ಮತ್ತು ಫೇಸ್ ಪ್ಯಾಕಲ್ಲಿ ಏನು ಡಿಫ್ರೆನ್ಸು ಅಂತಂತಾನೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಎಲ್ಲ ಒಂದೇ ವೀಡಿಯೋಲ್ಲಿ ಮಾಡಿ ಒಂದೇ ಕಂಟೆಂಟ್ ಮಾಡಿದ್ರೆ ನಂಗೆ ಬರೋಲ್ಲ. ಸೊ ಎಲ್ಲ ಒಂದರಲ್ಲೇ ಹೇಳ್ಬಿಡ್ತೀನಿ ನಾನು, ಸ್ವಲ್ಪ ಎಲ್ಲನೂ ಹಂಗೆ ನಾನು. ಸೊ ಫೇಸ್ ಪ್ಯಾಕ್ ಆ್ಯಂಡ್ ಫೇಸ್ ಸ್ಕ್ರಬ್ ನಾನು ಒಂದರಲ್ಲೇ ಮಾಡ್ತಿದ್ದೀನಿ, ಬಿಕಾಸ್ ಸ್ಕ್ರಬ್ ನನಗೆ ಇವಾಗ ಸದ್ಯಕ್ಕೆ ಬೇಡ ಅಂತ ನಾನು ಕ್ಯಾನ್ಸಲ್ ಮಾಡಿಕೊಂಡೆ. ಸೊ ಫೇಸ್ ಪ್ಯಾಕಿಗೆ ಏನೂ ಇಲ್ಲ ಗೈಸ್, ಸೇಮ್ ಇಂಗ್ರೀಡಿಯೆಂಟ್ಸ್ ವಿತ್ 1 ಆ್ಯಡಪ್ ಈಸ್ ಕಳೆಪಪ್ಪು ಪುಡಿ, ಗ್ರಾಮ್ ಫ್ಲವರ್. ಬೆಳ್ಳಕ್ಕಾಗೋದಕ್ಕೆ ಮೇನ್ ಪ್ರಾಡಕ್ಟ್ ಗೈಸ್ ಇದು ಕಳ್ಳೆ ಹಸಿಟ್ಟು. ಸೊ ಈಗ ನಾವು ಫೇಸ್ ಪ್ಯಾಕ್ ಅಪ್ಲೈ ಮಾಡೋಣ. ಇದನ್ನು ನಾನು ತಿಕ್ಕ ಪೇಸ್ಟಾಗೆಲ್ಲ ನಾನು ಹಾಕ್ತಾ ಇಲ್ಲ, ಯಾಕಂದರೆ ಇದೊಂದು ಲೇಯರ್ ಆದಮೇಲೆ, ಇದೊಂಚೂರು ಡ್ರೈ ಆದಮೇಲೆ ನಾನು ಇನ್ನೊಂದು ಲೇಯರ್ ಹಾಕ್ತೀನಿ. ಸೊ ನಮಗೆ ಆವಾಗ ಫಸ್ಟ್ ಒಂದು ಅಬ್ಸರ್ವ್ ಮಾಡ್ಕೊಂಡಾಗ ಇದನ್ನು ಸೆಕೆಂಡ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ನನ್ನ ನಂಬಿಕೆ. ಸೊ ನೀವು ಕೂಡ ಟ್ರೈ ಮಾಡಿ ಒಂದ್ಸರಿ. ಸೊ ಈ ಫೇಸ್ ಪ್ಯಾಕ್ ಹಾಕ್ಬೇಕಂತಂದರೆ ಏನು ಮಾಡಬಾರ್ದು ಅಂದರೆ ನಗದು. ಸೊ ನಗದೆಲ್ಲ ಏನು ಮಾಡುತ್ತೆ ಅಂದರೆ ಫೈನ್ ಲೈನ್ಸ್, ಈ ಥರ ಲೈನ್ಸ್ ಬರುತ್ತೆ, ಈ ಕಡೆ ಇಲ್ಲೆಲ್ಲ ಲೈನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನೋದಕ್ಕಿಂತನೂ ನಮಗೆ ಜಾಸ್ತಿ ಹೈಲೈಟಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೊಂದು ಸ್ವಲ್ಪ ಡ್ರೈ ಆಗಿ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳೋವರೆಗೂ ಇದನ್ನು ನಾವು 10 ಮಿನಿಟ್ಸಿಂದ 15 ಮಿನಿಟ್ಸ್ವರೆಗೂ ಬಿಟ್ಟರೆ ಸಾಕು. ಸೊ ಇವಾಗ ಹೇ ಸಿರಿ, ಸೆಟ್ ದ ಟೈಮ್ ಫಾರ್ 10 ಮಿನಿಟ್ಸ್. ಸೊ 10 ಮಿನಿಟ್ಸ್ ನಾನು ಹಾಕಿಟ್ಟಿದ್ದೀನಿ. ಸೊ ಈ 10 ಮಿನಿಟ್ಸ್ ಆದಮೇಲೆ ನಾನು ನಿಮಗೆ ರಿಸಲ್ಟ್ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ನೋಡಿದ್ರಲ್ಲ ರಿಸಲ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರಿಸಲ್ಟು. ಸೊ ನನ್ನ ಮುಖ ಸ್ವಲ್ಪ ಅಲ್ಲ ಜಾಸ್ತಿ ಬ್ಲ್ಯಾಕ್ ಇತ್ತು. ಸೊ ಆವಾಗೆಲ್ಲ ನಾನು ಏನು ಮಾಡ್ತಿದ್ದೆ, ಕ್ಲೆನ್ಸ್ನ ನಾನು ರೊಟೀನಾಗಿ ಇಟ್ಕೊಂಡ್ಬಿಟ್ಟಿದ್ದೆ ಸ್ಕಿನ್ ಕೇರಲ್ಲಿ. ಯಾಕಂದರೆ ನಾವು ಯಾವಾಗೂ ಡಬಲ್ ಕ್ಲೆನ್ಸ್ ಮಾಡಿದ್ರೆ ನಾವು ಏನೇ ಮುಗ್ದಲ್ಲಿ ಹಾಕಿದ್ರು ಸೊ ಅದು ಹೀಲ್ ಆಗೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತಂದರೆ ರೋಸ್ ವಾಟರ್. ಬೇರೆ ಕಂಪ್ಯಾರಿಟಿವ್ಲಿ ನಾವು ಬೇರೆ ಕಡೆ ಎಲ್ಲ ಜಾಸ್ತಿ ಇಷ್ಟೇ ಚಿಕ್ಕ ಕ್ಯಾನ್ಗೆ 60 ರೂಪೀಸೋ ಏನೋ ನಾವು ಅಷ್ಟು ಚಿಕ್ಕದಕ್ಕೆ ಕೊಡ್ತೀವಿ. ಸೊ ಇಷ್ಟು ದೊಡ್ಡ ಬಾಟಲ್ಲು ಓನ್ಲಿ 60 ರೂಪೀಸಲ್ಲಿ ನನಗೆ ಸಿಕ್ತು ಆ್ಯಂಡ್ ಇಟ್ ಇಸ್ ಗುಡ್. ಇದು ನಾನು ಎಲ್ಲೋ ಲೋಕಲಲ್ಲಿ ಎಲ್ಲೂ ಹೋಗಿ ತೊಗೊಂಡಿಲ್ಲ, ವೈಭವ್ ಅದರಲ್ಲಿ ನಾನು ಇದನ್ನು ತೊಗೊಂಡಿದ್ದು.
ಸೊ ಒನ್ ಆಫ್ ಅ ಬೆಸ್ಟ್ ಪ್ರಾಡಕ್ಟ್, ನೀವು ತೊಗೊಳ್ಳಿ ಬಿಕಾಸ್ ಇಟ್ ಈಸ್ ಓನ್ಲಿ 60 ರುಪೀಸ್. ರೋಸ್ ವಾಟರಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ, ದಿಸ್ ಇಸ್ ಅ ಗುಡ್ ಟ್ರಿಕ್ಸ್. ನೀವು ಇದನ್ನು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ಇದನ್ನು ನಾನೊಂದು ಫೇಸ್ ಪ್ಯಾಕ್ ಥರ ಪ್ರಿಪೇರ್ ಮಾಡ್ತೀನಿ. ಸೊ ಇಷ್ಟು ಚಿಕ್ಕ ರೋಸ್ ವಾಟರ್ ತೊಗೊಳ್ಳಿ. ಸೊ 4 ಟಿಶ್ಯೂಸ್ ತೊಗೊಳ್ಳಿ. ಈ ಟಿಶ್ಯೂಸ್ನ ಹಿಂಗೆ ಡಿಪ್ ಮಾಡಿ. ರೋಸ್ ವಾಟರ್ ಇದರಲ್ಲಿರುತ್ತೆ. ಇದರಲ್ಲಿ ಅಥೆಂಟಿಕ್ ಫೇಸ್ ಪ್ಯಾಕ್ ಥರ ನಾವು ಮಾಡ್ಬೋದು. ಇನ್ನೊಂದು ತೊಗೊಳ್ಳಿ, ಸೇಮ್ ಇದನ್ನೇ ರಿಪೀಟ್ ಮಾಡಿ. ಇದನ್ನು ಡಿಪ್ ಮಾಡಿದ್ರೆ ನಮಗೆ ಕೂಲಿಂಗ್ ಎಫೆಕ್ಟ್ ಇರುತ್ತೆ. ನಾನು ಫೇರ್ನೆಸ್ ಕ್ರೀಮ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಸ್ಕಿನ್ ರೆಡ್ ಆಗಿಬಿಟ್ಟಿದೆ. ಸೊ ಆ ರೆಡ್ನೆಸ್ ಎಲ್ಲ ಕಂಟ್ರೋಲ್ ಮಾಡಿದ್ದೆ ನಾನು ಹಿಂಗೆ. ಸೊ ಇಟರ ರೋಸ್ ವಾಟರ್ ಇಸ್ ಅ ಬೆಸ್ಟ್. ನೀವೇನಾದರೂ ಯಾವುದನ್ನ ಕ್ರೀಮ್ಸೋ ಏನಾದರೂ ಯೂಸ್ ಮಾಡ್ತಿದ್ರೆ ಸೊ ನೀವು ಇದನ್ನು ಮಸ್ಟ್ ನೀವು ಟ್ರೈ ಮಾಡಿ. ಸೊ ಇವಾಗ ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ಒಂದು 15 ಮಿನಿಟ್ಸ್ ಹಂಗಿಟ್ಟು ನೋಡಿ. ಸೊ ನಿಮಗೆ ರಿಸಲ್ಟ್ ವಾವ್ ಅಂತ ಅನಿಸುತ್ತೆ. ಸೊ ಇದೆಲ್ಲ ಆದಮೇಲೆ ಯು ಕ್ಯಾನ್ ಡಿಪ್ ಇಟ್. ಈ ಥರ ಡಿಪ್ ಮಾಡ್ಬೋದು. ಆಲ್ರೆಡಿ ನಾವು ಡಿಪ್ ಮಾಡಿರ್ತೀವಿ. ಸೊ ಇದೊಂದು 10 ಮಿನಿಟ್ಸ್ ಡ್ರೈ ಆಗಿದ ತಕ್ಷಣ ನಾವು ಆರಾಮಾಗಿ ಹೆಂಗೆ ನಮ್ಮದು ಮಾಸ್ಕ್ ರಿಮೂವ್ ಮಾಡ್ತೀವಿ ಅದೇ ಥರನೇ ರಿಮೂವ್ ಮಾಡೋದಷ್ಟೇ. ಯೂಶ್ವಲಿ ನನಗೆ ಟೀ ಝೋನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ರೆಡ್ನೆಸ್ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿದ್ರಾ, ಇದು ಫುಲ್ ಹೋಮ್ ಮೇಡ್ ಫೇಸ್ ಪ್ಯಾಕ್. ಟು ಸ್ಕಿನ್ನಿಗೆ ಇಟ್ ಫೀಲ್ಸ್ ಲೈಕ್ ಸೋ ಕೋಲ್ಡ್ ಆ್ಯಂಡ್ ಸೋ ಕಾಮ್. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತಂದರೆ ನಿಮಗೆ ಅರ್ಥ ಆಗುತ್ತೆ ಇಷ್ಟು ಫೀಲ್ ಗುಡ್ ಕೊಡ್ತಿದೆ ಅಂತ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ, ಆವಾಗ ನಿಮ್ಗೆ ಇದ್ರ ಫೀಲಿಂಗ್ಸ್ ಗೊತ್ತಾಗುತ್ತೆ. 10 ಮಿನಿಟ್ಸ್ ಆಮೇಲೆ ಸಿಗೋಣ. ನಿಮಗೆ ರಿಸಲ್ಟ್ ತೋರಿಸ್ತೀನಿ ಹೆಂಗಿರುತ್ತೆ ಅಂತ, ನೀವೇ ಶಾಕ್ ಆಗ್ತೀರಿ. ಸೊ 10 ಮಿನಿಟ್ಸ್ ಆಗಿದೆ, ನಾನು ರಿಮೂವ್ ಮಾಡ್ತಿದ್ದೀನಿ. ಸೊ ನೋಡಿದ್ರಾ, ಇದಕ್ಕಿಂತ ನಮಗೆ ಯಾವ ಫೇಸ್ ಮಾಸ್ಕ್ ಆಗಲಿ ಫೇಸ್ ಗ್ಲೋ ಕೊಡುತ್ತೆ ಅನ್ನೋದೆಲ್ಲ ಸುಳ್ಳು. ಸೊ ನಾವು ಹೋಮ್ ಮೇಡ್ ಮಾಡಿದ್ರೆ ನಮಗೆ ಗೊತ್ತಿರುತ್ತೆ ನಾವು ಯಾವ್ದು ಯೂಸ್ ಮಾಡ್ಬೋದು, ಏನು ಯೂಸ್ ಮಾಡಬಾರ್ದು ಅನ್ನೋದಕ್ಕೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಎಷ್ಟೊಂದು ನಾವು ಆಚೆಗಡೆ ಯೂಸ್ ಮಾಡಿದ್ರು ಸ್ವಲ್ಪ ಹೋಮ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ ಚೆನ್ನಾಗಿದೆ ಅಂತ ನಮಗೆ ಓನಾಗಿ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮನೇಲಿರೋ ಪ್ರಾಡಕ್ಟ್ಸ್ ಇಟ್ಕೊಂಡು ಹೋಮಲ್ಲಿರೋ ಸೆಲ್ಫ್ ಕೇರ್ನ ನಾವು ವಿತ್ ದ ಹೋಮ್ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡಿದ್ರೆ ಒನ್ ಆಫ್ ಅ ಬೆಸ್ಟ್ ನಾವು ಯೂಸ್ ಮಾಡ್ಬೋದು ಅದನ್ನು. ಸೊ ನಾವು ಇದಕ್ಕೆ ಬೇಕಂದರೆ ರೋಸ್ ವಾಟರ್ ಹಾಕ್ಕೋಬೋದು, ಕುಕುಂಬರ್ ರುಬ್ಬಿಟ್ಟು ಪೇಸ್ಟ್ ಮಾಡಿ ಸೊ ಅದರೊಳಗಡೆ ಡಿಪ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಬೋದು. ಇಟ್ ಈಸ್ ಕಾಸ್ಟ್ ಕಮ್ಮಿನೂ ಇರುತ್ತೆ ಆ್ಯಂಡ್ ಎಫೆಕ್ಟಿವ್ ಇರುತ್ತೆ. ಸೊ ನಾವು ಆ ಥರನೂ ನಾವು ಮಾಡ್ಬೋದು. ಸೊ ನಿಮಗೆ ನಾನು ಆ ಥರ ಟ್ರೈ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಮಾಡ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ and comment. So I'll appreciate it. I'll be grateful for you guys and thank you so much for watching my videos and please do support. Thank you.